ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ತಂದೆ ತಾಯಿ ಇಬ್ರು ಕೂಡ ಬಲಿಯಾಗಿದ್ದಾರೆ. ಇಬ್ರನ್ನೂ ಕಳೆದುಕೊಂಡು ಯುವಕ ಅನಾಥನಾಗಿದ್ದಾರೆ. ರಾಯಚೂರಿನಲ್ಲಿ ಆಗಿರೋದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕೆಲವು ದಿನಗಳ ಹಿಂದೆ ಆಗಿರುವಂತಹ ಘಟನೆ. ಲಿಂಗಸಗೂರಿನ ಹಟ್ಟಿಪಟ್ಟಣದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಕಿರುಕುಳಕ್ಕೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದೇ ನೋವಲ್ಲಿ ತಂದೆ ಕೂಡ ಸಾವನ್ನಪ್ಪಿದ್ದಾರೆ. ಕಿರುಕುಳದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಬಸವರಾಜ್ ಅಂತ ಹೇಳಿ. ನಮ್ಮ ಮನೆ ಹರಾಜ್ನಲ್ಲಿದೆ, ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಆ ವಿಡಿಯೋದಲ್ಲಿ ಅಳಲು ತೋಡ್ಕೊಂಡಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿ ಯುವಕ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾನೆ. ನನ್ನ ತಂದೆ ತಾಯಿ ಇಬ್ಬರೂ ಕೂಡ ಈ ಮೈಕ್ರೋ ಫೈನಾನ್ಸ್ನಿಂದಾಗಿ ಸಾವನ್ನಪ್ಪಿದ್ದಾರೆ ಅಂಥೇಳಿ ಆತ ಹೇಳ್ಕೊಂಡಿದ್ದಾನೆ. SKS ಸರ್, ಮತ್ತು ಆಕ್ಸಿಸ್ ಬ್ಯಾಂಕ್ ಸರ್, ಮತ್ತು ಧರ್ಮಸ್ಥಳ ಗುಂಪು ಸರ್, ಎಲ್ಲ ಗ್ರಾಮ ಶಕ್ತಿ ಸರ್, ಎಲ್ಲ ತೊಗೊಂಡಿದ್ದರು ಸರ್. ಅದು 1 ಲಕ್ಷ ತೊಗೊಂಡಿದ್ದರು ಸರ್. ಅದೆಲ್ಲ ನಾವು ಹೆಂಗೆ ಮಾಡಿ ತಿಪ್ಪಲ ಮಾಡಿ ಕಟ್ಟುತ್ತಿದ್ವಿ ಸರ್. 2 ವಾರ ನಿಂತಿತ್ತು ಸರ್. 2 ವಾರ ನಿಂತ ಸಂಬಂಧ 10 ಗಂಟೆ ತನ್ನ ಮನೆಗಿದ್ದೆ ಸರ್. ನಮ್ಮ ಮನೆಗೆ ಬಂದರೆ ಗಲಾಟೆ ಮಾಡಿ ಪೊಲೀಸರನ್ನ ಕರೆಸಿಕೆ ಯಾವತ್ತ ಶಬ್ದದಿಂದ ಬೈಸಾರ ಸರ್. ನಮ್ಮ ತಾಯಿಗೆ ನಮ್ಮ ತಂದೆಗೆ ಸರ್. ನಾವೇನಾರು ಕೇಳೋಕೆ ಹೋದ್ರೆ ನಿಮ್ಮನ್ನ ಎಲ್ಲ ಬರೆದಿದ್ದು ಪ್ರೂಫ್ ಐತೆ ಒಳಗೆ ಹಾಕ್ತೀವಿ ಅಂತಂದು ಬೆದರಿಕೆ ಹಾಕಿದ್ರು ಸರ್. ಆ ಒಂದು ಇದರಿಂದ ಸರ್ ನಮ್ಮ ತಾಯಿ ಪಾಯ್ಸನ್ ತೊಗೊಂಡು ಕೇಸಿ ಆರಾಮಾಗಿತ್ತು ಸರ್. ಆರಾಮಾಗಿಂತ ಮತ್ತೆ ಬಂದು ಮನೆಗೆ ಬಂದು ಅವಾಚ್ಯ ಶಬ್ದದಿಂದ ಬೈದಾರೆ ಸರ್. ಬೈದ ಕೇಸ್ ಮತ್ತೆ ಬೈದಿಂದನೇ ನಮ್ಮ ತಾಯಿ ತೀರ್ಕೊಂಡ್ರು ಸರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾವು ಪ್ರತಿನಿಧಿ ಭೀಮೇಶ್. ಯುವಕ ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಟ್ ಎಷ್ಟು ಸಾಲ ಇತ್ತಂತೆ? ಅದೇ ಮೈಕ್ರೋ ಫೈನಾನ್ಸ್ ಕಾಟಕ್ಕೇನೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಂತ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಏನು ಡೀಟೇಲ್ಸ್ ಇದೆ ಭೀಮೇಶ್? ರೆಹಮಾನ, ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಬಸವರಾಜ್ ಅಂತಕ್ಕಂಥ ಯುವಕ ಏನಿದ್ದಾನೆ, ಈತನ ತಾಯಿ 4-5 ಮೈಕ್ರೋ ಫೈನಾನ್ಸ್ ಗಳಿಂದ ಸುಮಾರು 5 ರಿಂದ 6 ಲಕ್ಷ ಸಾಲವನ್ನ ಪಡೆದಿರ್ತಾರೆ. ಆದ್ರೆ 2 ವಾರಗಳ ಕಾಲ ಕಂತನ್ನ ಕಟ್ಲಿಕ್ಕೆ ವಿಳಂಬ ಆಗಿರುವಂತ ಕಾರಣಕ್ಕಾಗಿ ಮನೆಗೆ ಬಂದು ಗಲಾಟೆ ಮಾಡುವಂತದ್ದಾಗ್ಲಿ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಿರುವಂತ ವಿಚಾರವನ್ನ ಆತ ಪ್ರಸ್ತಾಪ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಸಾಲ ಬಾಧೆ ತಾಳಲಾರದೆ ತನ್ನ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅಕ್ಟೋಬರ್ನಲ್ಲೇ ಒಂದು ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಅದರಲ್ಲಿ ಖುದ್ದು ಸಾಲ ಬಾಧೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಆದ್ರೆ ಯಾರು ಟಾರ್ಚರ್ ಕೊಟ್ಟರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡೋದಿಲ್ಲ. ಈಗೇನು ಇತ್ತೀಚೆಗೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಈ ಸಂಬಂಧಪಟ್ಟಂತೆ ತನ್ನ ತಾಯಿ ಕೂಡ ಇದೇ ರೀತಿ ಕಿರುಕುಳಕ್ಕೆ ಒಳಗಾಗಿನೇ ಸಾವನ್ನಪ್ಪಿದ್ದಾಳೆ. ಆ ಸಂದರ್ಭದಲ್ಲಿ ಅಂದ್ರೆ ಅಕ್ಟೋಬರ್ ಏನ್ ಕಂಪ್ಲೇಂಟ್ ದೂರನ್ನು ಕೊಟ್ಟಿದ್ದಾರೆ, ಆ ಸಂದರ್ಭದಲ್ಲಿ ಈ ರೀತಿ ಯಾವುದೇ ಪ್ರಕರಣ ಇರಲಿಲ್ಲ ಮತ್ತು ಹೋರಾಟಕ್ಕೂ ತಾನು ಮುಂದಾಗಿರ್ಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಬಸವರಾಜ್ ಹೇಳ್ತಾ ಇರುವಂತದ್ದು. ತಾಯಿ 2024 ಅಕ್ಟೋಬರ್ ನಲ್ಲಿ ಸಾವನ್ನಪ್ಪಿದ್ರೆ ಈಕಿ ತಾಯಿ ನೋವಲ್ಲೇನೆ ಅಂದ್ರೆ ತಂದೆ ಪರಪ್ಪ ಅಂತಕ್ಕಂಥವ್ರು ಕೂಡ ಡಿಸೆಂಬರ್ 2024 ಸಾವನ್ನಪ್ತಾರೆ. ಈಗ ಸದ್ಯ ಮನೆಯನ್ನ ಹರಾಜಿಗೆ ಇಟ್ಟಿದ್ದಾರೆ. ಹೀಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ತನ್ನ ತಾಯಿಗೆ ಕಿರುಕುಳವನ್ನ ಯಾರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನೀಡಿದ್ರು ಆ ಒಂದು ವಿಡಿಯೋವನ್ನ ಈಗ ಸದ್ಯ ಬಿಡುಗಡೆ ಮಾಡಿ ನ್ಯಾಯಕ್ಕಾಗಿ ಹಾತೊರಿತಾ ಇರುವಂತದ್ದು. ಜೊತೆಗೆ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 5 ರಿಂದ 6 ಲಕ್ಷ ಸಾಲವನ್ನ ನಾವು ಹಂತ ಹಂತವಾಗಿ ಯಾವ ಟೈಮ್ಗಿದೆ ಆ ಅವಧಿಯಲ್ಲೇನೆ ತೀರಿಸ್ತಾ ಇದ್ವಿ. 2 ವಾರಗಳ ಕಾಲ ಸಮಸ್ಯೆ ಆಗಿರೋದ್ರಿಂದಾನೇ ಈ ರೀತಿ ನಮಗೆ ಸಮಸ್ಯೆ ಮಾಡಿದ್ದಾರೆ. ನನ್ನ ತಾಯಿ ಸಾವಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿನೇ ಕಾರಣ ಅಂತ ಹೇಳಿ ಸದ್ಯ ಹೋರಾಟಕ್ಕೆ ಆ ಬಸವರಾಜ್ ಇಳಿದಿರುವಂತದ್ದು. ಸದ್ಯ ತಂದೆ ತಾಯಿ ಇಲ್ದೇನೆ ಒಬ್ಬಂಟಿಯಾಗಿ ಸದ್ಯ ಹಟ್ಟಿಪಟ್ಟಣದಲ್ಲಿ ಬಸವರಾಜ್ ಜೀವನ ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಭೀಮೇಶ್. ಯಾರು ಮಾಡಿಲ್ಲ, ಯಾರು ಈ ತರ 2 ತಿಂಗಳು ಬಿಟ್ಟಿದ್ದು ಯಾರು ಕಟ್ಟಾರ ತಾನೆ. ನೋಡಿ, ವಿಡಿಯೋ ಈಗ ಏನು ವೈರಲ್ ಆಗಿದೆಯಲ್ಲ, ಆ ಯುವಕ ಈ ವಿಡಿಯೋನ ಈಗ ವೈರಲ್ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಅವರ ತಾಯಿ ಜೊತೆಗೆ ಅನುಚಿತವಾಗಿ ವರ್ತಿಸಿರೋದು, ಆವಾಜ್ ಹಾಕಿರೋದು, ಕಿರುಕುಳ ಕೊಡ್ತಾ ಇದ್ರು. ನನ್ನ ತಾಯಿಗೆ ದಿನನಿತ್ಯ ಬಂದು ಈ ರೀತಿ ಹಿಂಸೆ ಮಾಡ್ತಾ ಇದ್ರು. ದುಡ್ಡು ನಮ್ಮ ಹತ್ರ ಇರಲಿಲ್ಲ, ಕಟ್ಟೋದಕ್ಕೆ ಸಾಧ್ಯ ಆಗ್ತಿಲ್ಲ, ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಅಂದರೂ ಕೂಡ ಕೇಳಲಿಲ್ಲ. ಸೊ ತುಂಬಾ ಟಾರ್ಚರ್ ಕೊಡ್ತಾಯಿದ್ರು. ಅದರಿಂದನೇ ಬೇಸತ್ತು ನನ್ನ ತಾಯಿ ಈರಮ್ಮ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂಥೇಳಿ ಆ ಯುವಕ ಆರೋಪ ಮಾಡ್ತಾ ಇದ್ದಾನೆ. ಜೊತೆಗೆ ಈರಮ್ಮ ಸಾವಿನ ನಂತರ ಆಕೆಯ ಪತಿ ಪರಪ್ಪ ಅಂಥೇಳಿ ಅವರು ಕೂಡ ಅದೇ ದುಃಖದಲ್ಲಿ ಸಾವನ್ನಪ್ಪಿದ್ದಾರೆ. ಅಂದರೆ ಇಬ್ಬರೂ ಕೂಡ ಈಗ ಕಳೆದುಕೊಂಡು, ತಂದೆ ತಾಯಿ ಇಬ್ಬರೂ ಕಳೆದುಕೊಂಡು ಆ ಯುವಕ ಈಗ ಅನಾಥನಾಗಿದ್ದಾನೆ ಬಸವರಾಜ್ ಅಂಥೇಳಿ. ಈ ಬಗ್ಗೆ ನಾನು ಹೋರಾಟ ಮಾಡ್ತೀನಿ, ನನಗೆ ನ್ಯಾಯ ಸಿಗಬೇಕು ಅಂಥೇಳಿ ಆತ ಅಳಲು ತೋಡ್ಕೊತಾ ಇದ್ದಾನೆ.